ಹಾಯ್ ಹಾಲ್, ನಾನಿವತ್ತೇನು ಮಾಡ್ತಾಯಿದ್ದೀನಿ ಗೊತ್ತಾ? ಬನ್ನಿ ನಿಮಗೂ ತೋರಿಸ್ತೀನಿ, ನಮ್ಮ ಅತ್ತೆಯಿಂದನೇ ತಿಳಿಸ್ತೀನಿ. ಏನು ಮಾಡ್ತಾ ಇರೋದು? ಬೆಣ್ಣೆ ಕಡಿತಾ ಇದ್ದೀನಿ. ಬೆಣ್ಣೆ ಕಡಿತಾ ಇರೋದು. ಈ ರೀತಿ ಮನೇಲೇ ಬೆಣ್ಣೆ ಮಾಡಿ ತುಪ್ಪ ಮಾಡ್ಕೋಬಹುದು. ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು, ಹಾಳೋಗೋದಿಲ್ಲ ಬೇಗ. ಇದೇ ರೀತಿ ಮಜ್ಜಿಗೆ ಚೆನ್ನಾಗಿ ಕಡಿಬೇಕು. ಬೆಣ್ಣೆ ಆಗಿದೆ ಅಂತ ಗೊತ್ತಾಗೋದು ಮಜ್ಜಿಗೆ ಎಲ್ಲ ವೈಟ್ ಕಲರ್ ಆಗಬೇಕು. ಆವಾಗ ನೀಟಾಗಿ ಬೆಣ್ಣೆ ಆಗಿದೆ ಅಂತ ಅರ್ಥ. ಚೆನ್ನಾಗಿ ಬೆಣ್ಣೆ ಎಲ್ಲ ಆದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಬೆಣ್ಣೆ ಎಲ್ಲ ತೆಗೆದಿಟ್ಕೋಬೇಕು. ಲಾಸ್ಟ್ ಟೈಮ್ ಸ್ವಲ್ಪ ಬೆಣ್ಣೆ ಮಾಡಿಟ್ಕೊಂಡಿದ್ದು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದು ದಪ್ಪ ತಳ ಇರುವಂಥ ಪಾತ್ರೆಗೆ ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋತಿದ್ದೀನಿ. ಇದನ್ನು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು, ಇಲ್ಲ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಬೆಣ್ಣೆ ಕರಗಿದ ಮೇಲೆ ಒಂದೆರಡು ಪೀಸ್ ಚಕ್ಕೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಇಲ್ಲಾಂದರೆ ಅಜವೈನ್ ಹಾಕ್ಕೊಂಡು ಮೆಂತ್ಯ ಹಾಕಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಈ ರೀತಿ ಗಸಿ ಎಲ್ಲ ಸಪ್ರೇಟ್ ಆಗೋವರೆಗೂ ಕುದಿಸ್ತಾನೆ ಇರಬೇಕು. ಗಸಿ ಎಲ್ಲ ಬ್ರೌನ್ ಕಲರ್ ಆದಾಗ ತುಪ್ಪ ಆಗಿದೆ ಅಂತ ಅರ್ಥ. ಲಾಸ್ಟಲ್ಲಿ ನುಗ್ಗೆ ಸೊಪ್ಪು ಇಲ್ಲಾಂದರೆ ಇಲೆದೆಲೆ ಹಾಕ್ಕೊಬೇಕು. ಇದಾಕ್ದಾಗ ಚಿಟಪಟ ಅಂತ ಸೌಂಡ್ ಬರುತ್ತೆ. ಇನ್ ಕೇಸ್ ಬಂದಿಲ್ಲ ಅಂದ್ರೂ ಏನೂ ತೊಂದರೆ ಇಲ್ಲ. ತುಪ್ಪ ರೆಡಿ ಆಯಿತು. ತುಂಬ ಈಸಿಯಾಗಿದೆ, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ.